ಸರ್, ಈಗ ಸಚಿವರು ದೆಹಲಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. DCM ವಿಚಾರ ಚರ್ಚೆ ಮಾಡ್ಲಿಕ್ಕೆ ರಾಜಣ್ಣ ಅವ್ರು ನನ್ನ ಹೇಳಿದ್ರು. ನೀವೇನಾದ್ರು ಡೆಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ನೋಡಿ, ಒಬ್ಬೊಬ್ರು ಒಂದೊಂದು ಕಾರಣ ಇಟ್ಕೊಂಡು ಇರ್ತಾರೆ. ಡೆಲ್ಲಿಗೆ ಹೋಗೋದು, ನಮ್ಮ ಹೈಕಮಾಂಡ್ ಮೀಟ್ ಮಾಡೋದು ಅದೆಲ್ಲ ಕಾಮನ್. ಅದು ಈಗ ನಾನು ಹೋಗ್ತೀನಿ, ನಾನು ಹೋಗಿ ನಾನು ಭೇಟಿ ಮಾಡ್ತೀನಿ, ಕರ್ಟಸಿ ಕಾಲ್ ಇರುತ್ತೆ. ಡೆಲ್ಲಿಗೆ ಹೋದಾಗ ನಾವು ನಮ್ಮ ಹೆಡ್ ಕ್ವಾರ್ಟರ್ಸಿಗೆ ಹೋಗೋದು ನಮ್ಮ ಒಂದು ರೀತಿಯಲ್ಲಿ ಸಂಪ್ರದಾಯ. ನಮಗೆ AICC ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಹತ್ರ ಮಾತಾಡ್ತೀವಿ. ಆಮೇಲೆ ನಮ್ಮ ಅಧ್ಯಕ್ಷರನ್ನ ಭೇಟಿ ಮಾಡೋದಕ್ಕೆ ಅವ್ರು ಸಮಯ ಕೊಟ್ಟರೆ ಅವ್ರ ಜೊತೆ ಮಾತಾಡ್ತೀವಿ. ಈಗ ಅಧಿಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷ ಸ್ವಾಭಾವಿಕವಾಗಿ ನಮ್ಮ ಹೈಕಮಾಂಡ್ನವ್ರ ಜೊತೆ ಮಾತಾಡಲೇಬೇಕು. ಅವರಿಂದ ನಾವು ಸಜೆಷನ್ಸ್ಗಳನ್ನ ಸ್ವೀಕಾರ ಮಾಡಲೇಬೇಕು. ಅದಕ್ಕೆ ಹೋಗ್ತೇವೆ. ಬಹುತೇಕ ಸಚಿವರಿಗೆ ಲೋಕಸಭಾ ಚುನಾವಣೆ ನಿಲ್ಲೋದಕ್ಕೆ ಇಷ್ಟ ಇಲ್ಲ ಅಂತ ಹೈಕಮಾಂಡ್ ಗೊತ್ತಿಲ್ಲಪ್ಪ. ಇನ್ನು ಯಾರನ್ನ ನಿಂತ್ಕೊಂತ ಯಾರು ಹೇಳೇ ಇಲ್ಲಲ್ಲ. ಈಗ ನನ್ಗೆ ಕೋಲಾರಕ್ಕೆ ಹೆಸರು ಹಾಕಿದ್ರಿ ನೀವು, ಮಾಧ್ಯಮದಲ್ಲಿ ಕೋಲಾರಕ್ಕೆ ನನ್ನ ಹೆಸರು ಕೂಡ ಹಾಕಿದ್ರಿ. ನನಗೆ ಯಾರು ಹೇಳೇ ಇಲ್ವಲ್ಲ ನಿಂತ್ಕೊಂತ ನನ್ಗೆ ಹೇಳಿದ್ಮೇಲೆ ನಾನು ಹೌದು ತೀರ್ಮಾನ ಮಾಡ್ತೀನಿ. ಹೌದು ನಿಂತ್ಕೋಬಹುದಾ, ನಿಂತ್ಕೊಳ್ಳೋಕ್ಕಾಗತ್ತಾ, ನಿಂತ್ಕೊಳ್ಳೋಕ್ಕಾಗೋದಿಲ್ವಾ, ಅದು ನನ್ನ ವೈಯಕ್ತಿಕ ವಿಚಾರ. ಅದು ಆದ್ರೆ ಯಾರು ಹೇಳಲೇ ಇಲ್ಲ ಇನ್ನು. ಹೈಕಮಾಂಡ್ ಆ ತರ ಯಾರತ್ತೂ ಏನಿಲ್ಲ. ಒಂದು ವೇಳೆ ಆ ರೀತಿ ಮಾಡಿದ್ರೆ ನಿಂತ್ಕೊಳ್ಳೋರು ನಿಂತ್ಕೊಳ್ತಾರೆ, ನಿಂತ್ಕೊಳ್ದಕ್ಕಾಗದೇ ಇರೋರು ಬೇಡ ನಮ್ಗೆ ಅಂತ ಹೇಳ್ತಾರೆ. ಇನ್ನೂ ಕೂಡ ಅಂಥದ್ದು ಯಾವುದು ಚರ್ಚೆ ಆಗಿಲ್ಲ ನನಗೆ ಗೊತ್ತಿದ್ದಾಗೆ. ಸರ್, ಮ್ಯೂಸಿಯಂ ನೆಹರು ತಾರಾಲಯ ವಿಶ್ವೇಶ್ವರ ಮ್ಯೂಸಿಯಂಗೆಲ್ಲ ಬೆದರಿಕೆ ಇಮೇಲ್ ಬಂದಿದೆ ನಮಗೆ. ತಮಗೆ ಗೊತ್ತಲ್ಲ, ಶಾಲೆಗಳಿಗೆ ಬಂದಿತ್ತು ಕಳೆದ ಬಾರಿ 35 ಶಾಲೆಗಳಿಗೆ ಬಂದಿತ್ತು. ಅದನ್ನ ಕೂಡ ನಾವು ಇಂಟರ್ಪೋಲ್ಗೆಲ್ಲ ತಿಳಿಸಿದೀವಿ, ವೆರಿಫೈ ಮಾಡ್ತಾ ಇದ್ದೀವಿ. IP ಅಡ್ರೆಸ್ ಎಲ್ಲಿ ಅಂತ ಹೇಳಿ ಅದಕ್ಕೆ ಬಹಳ ಅವರು ಮಾಡೋರು ಎಲ್ಲ ಎಚ್ಚರಿಕೆಯಿಂದಾನೇ ಮಾಡಿರ್ತಾರೆ. ಕನ್ಫ್ಯೂಷನ್ ಮಾಡಿ IP ಅಡ್ರೆಸ್ಗಳು ಸರಿಯಾಗಿ ಸಿಗದಾಗ ಮಾಡ್ಕೊಂಡಿರ್ತಾರೆ. ಈಗ ನಿನ್ನೆ ದಿವಸ ಮ್ಯೂಸಿಯಂಗಳಿಗೆ, ಗ್ಯಾಲರಿಗಳಿಗೆ ಎಲ್ಲ ಬಂದಿದೆ, ಥ್ರೂಔಟ್ ಇಂಡಿಯಾ ಬಂದಿದೆ. ನಮ್ಮಲ್ಲಿ ಕೂಡ 3-4 ವಿಶ್ವೇಶ್ವರಯ್ಯ ಗ್ಯಾಲರಿ ಅವಕ್ಕೆಲ್ಲ ಬಂದಿದ್ದಾವೆ. ಈಗ ನಮಗೆ ಅಲ್ಲಿ IP ಅಡ್ರೆಸ್ಸು ಎಲ್ಲ ಒಂದ್ ಕಡೆ ಬಂದಿದೆ, ಅಲ್ಲಿಗಾಗಲೇ ನಮ್ಮ ಟೀಮ್ ಕಳಿಸಿದ್ದಾರೆ. ವೆರಿಫೈ ಮಾಡ್ತೇವೆ. ಒಂದು ವೇಳೆ ಅದು ನಿಜ ಆದ್ರೆ ಅವರಿಗೆ ಏನು ಕಾನೂನು ಪ್ರಕಾರ ತಗೊಂಡ್ ಬರಬೇಕು, ಅವ್ರನ್ನ ಅರೆಸ್ಟ್ ಮಾಡೋದು ಮತ್ತೊಂದು ಎಲ್ಲ ಮಾಡ್ತಾರೆ. ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಸರ್ 3ನೇ ತಾರೀಕು ಸೆಲೆಬ್ರಿಟಿಗಳ ಪಾರ್ಟಿ ಮುಂಜಾನೆ 5:30 ಕೂಡ ಪಾರ್ಟಿ ಮಾಡಿದ್ದಾರೆ. ಪಬ್ ಓನರ್ ಮೇಲೆ FIR ಹಾಕಿದ್ದಾರೆ. ಸೆಲೆಬ್ರಿಟಿಗಳನ್ನ ಬಿಟ್ಟಿದ್ದಾರೆ ಅನ್ನುವಂತ ಆರೋಪ. ಅದು ನಾನು ಪರಿಶೀಲನೆ ಮಾಡ್ತೀನಿ, ನನಗದು ಗೊತ್ತಿಲ್ಲ. ಅದನ್ನ ಯಾರು ನಮ್ಮ ಆ ಏರಿಯಾ DCP ಯಾರಿದ್ದಾರೆ ಅವ್ರಿಗೆ ವಿಚಾರ ಮಾಡ್ತೀವಿ. ಕಮಿಷನರು ಕ್ರಮ ಮಾಡಿರ್ತಾರೆ. ಒಂದು ವೇಳೆ ಸೆಲೆಬ್ರಿಟೀಸ್ಗಳನ್ನ ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಕ್ರಮ ಮಾಡಿದ್ದಾರೆ ಅಥವಾ ಎಲ್ಲರನ್ನು ಬಿಟ್ಬಿಟ್ಟಿದ್ದಾರೆ ಅಂತಂದ್ರೆ ಅದೇನು ಅಂತ ಹೇಳಿ ವಿಚಾರ ನಾನು ವಿಚಾರ ಮಾಡ್ತೇನೆ. ನನಗೆ ಅದು ನನ್ನ ಬ್ರೀಫಿಂಗ್ ಅಲ್ಲಿ ಬಂದಿಲ್ಲ, ನಾನು ಮಾತಾಡ್ತೀನಿ. ಯಾವುದು ಡ್ರಾಫ್ಟಿಂಗ್ ಆಗ್ತಾ ಇದೆ, ರೆಡಿ ಆಗ್ತಾ ಇದೆ. ಮುಂದಿನ ಸೆಷನ್ ಅಲ್ಲಿ ತರ್ತೀವಿ. ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳಿದಾರಂತೆ ಫೋನ್ ಮಾಡಿ, ಮರ ವಿಕ್ರಮ್ ಸಿಂಹ ಅವ್ರ ಜಮೀನಲ್ಲೇ ಹಾಕಿ ಅಂತ. ಹಾಗಾಗಿ ಅವ್ರ ಜಮೀನಲ್ಲಿ ಮರಗಳು ಪತ್ತೆಯಾಗಿದ್ದಾವೆ ಅಂತ ನಿನ್ನೆ ಕುಮಾರಸ್ವಾಮಿ ಗಂಭೀರ ದಿನಕ್ಕೊಂದೊಂದು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವರು. ಯಾಕೆಂದ್ರೆ ಅವರು ಬಹಳ ಇಂಥದ್ದನ್ನೆಲ್ಲ ಬಹಳ ಹತ್ತಿರದಿಂದ ಗಮನಿಸ್ತಾರೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ದಿನ ಒಂದೊಂದು ಹೇಳ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ದೇವೇಗೌಡರು ಪಂಚರಾಜ್ಯಗಳಿಗೆ DKC ಅವರು ಹಣ ಸಪ್ಲೈ ಮಾಡಿದ್ದಾರೆ, ತಗೊಂಡು ಹೋಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇನ್ನೊಂದು ನಿನ್ನೆ. ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ ಅದು. ಸರ್, ನಿನ್ನೆ ಅವರಿಗೆ ಮಾನ್ಯ ದೇವೇಗೌಡರಿಗೆ ಗೊತ್ತು ಆ ವಿಚಾರಗಳು. ಸರ್, ಈಗ 3 DCM ಅಂತ ಚರ್ಚೆ ಆಗ್ತದೆ. ಈಗ DCM ಆಗ ಅನಿವಾರ್ಯತೆ ಇದೆಯಾ ಸರ್, ಅಥವಾ ಎಲ್ಲಿ ಚರ್ಚೆ ಮಾಡಿದ್ದಾರೆ, ಯಾರು ಚರ್ಚೆ ಮಾಡಿದ್ದಾರೆ ಎಲ್ಲ ಈ ಗಾಳಿ ಸುದ್ದಿನಪ್ಪ. ಅವರು ಹೇಳಿದ ಹೇಳಿಕೆಗಳು ಕೊಡ್ತಾ ಇರ್ತಾರೆ. ಅವರವರ ಅಭಿಪ್ರಾಯ ಹೇಳ್ತಾ ಇರ್ತಾರೆ. ಸರ್, ಅವ್ರು ಹೇಳ್ತಾ ಇರೋದು ಲೋಕಸಭಾ ಚುನಾವಣೆಗೂ ಮುನ್ನ ಮಾಡಿದ್ರೆ ಒಳ್ಳೇದು. ಬಿಜೆಪಿ 3 ರಾಜ್ಯಗಳ ಗೆದ್ದಿದ್ದು ಇದೇ ಲೆಕ್ಕಾಚಾರದ ಅದು ರಾಜಣ್ಣ ಅವರ ದೃಷ್ಟಿಯಲ್ಲಿ ಒಳ್ಳೆಯದು.
ಆದ್ರೆ ಹೈಕಮಾಂಡ್ನವರು ಅವರ ದೃಷ್ಟಿಯಲ್ಲಿ ಏನಿರ್ತದೆ ಅಂತ ಗೊತ್ತಿಲ್ಲಲ್ಲ. ಅವ್ರ ದೃಷ್ಟಿನಲ್ಲಿ 3 ಜನ ಡೆಪ್ಟಿ ಸಿಎಂ ಮಾಡಿದ್ರೆ ಅಥವಾ ಇನ್ನೂ ಹೆಚ್ಚು ಮಾಡಿದ್ರೆ ಲೋಕಸಭೆಯಲ್ಲಿ ಹೆಚ್ಚು ಸೀಟ್ ಗೆದ್ದಿದ್ದೇವೆ ಅನ್ನೋದಾದ್ರೆ ಅವ್ರು ಮಾಡೇ ಮಾಡ್ತಾರೆ. ನಿಮ್ಮ ಅಭಿಪ್ರಾಯ ಸರ್? ನನ್ನ ಅಭಿಪ್ರಾಯ ಏನು, ನಾನೇನು ಹೇಳೇ ಇಲ್ವಲ್ಲ ನಿಮ್ಗೆ. ಹೇಳ್ತೀರಾ ನೀವೇ? ನನ್ನ ಅಭಿಪ್ರಾಯ ಹೈಕಮಾಂಡ್ ಅಭಿಪ್ರಾಯ. ಸರ್, ಈಗ ನಿನ್ನೆ ದೇವೇಗೌಡರು ಸೋಮಣ್ಣ ಭೇಟಿಯಾಗಿದ್ದಾರೆ. ತುಮಕೂರಲ್ಲಿ ಏನೋ ಸ್ಪರ್ಧೆ ಮಾಡ್ತಾರಂತ, ಇಬ್ರು ಒಟ್ಟಾಗಿದ್ದಾರೆ ಸರ್. ತುಮಕೂರು ಸ್ಪರ್ಧೆ ನಿಮ್ಗೆ ಕಷ್ಟ ಆಗುತ್ತೆ? ಚರ್ಚೆ ಆಗ್ತಿದೆ ಸೋಮಣ್ಣ ತುಮಕೂರಲ್ಲಿ. ಅವರು ಸೋಮಣ್ಣವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಈಗ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡೋದಾದ್ರೆ, ತುಮಕೂರಿಗೆ ಅವರು ಸ್ಪರ್ಧೆ ಮಾಡೋದಾದ್ರೆ, ನಾವು ಕಾಂಗ್ರೆಸ್ನಿಂದ ನಮ್ಮ ಅಭ್ಯರ್ಥಿ ಗೆಲ್ಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಮುದ್ದನ್ಮೇಗೌಡರನ್ನ ವಾಪಸ್ ಕರೆತರೋ ಪ್ರಯತ್ನ ನಡೀತಾ ಇದೆಯಾ? ಗೊತ್ತಿಲ್ಲ, ಅವರು ಬರ್ತಾರೋ ಇಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತಾರೋ ಏನೋ ನಮಗಿನ್ನೂ ಏನು ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.